पारिजाताय स्तोत्रवेत्रैकपाणये ज्ञानमुद्राय कृष्णाय ಗೀತಾಮೃತದುಹೇ ನಮಃ. ಸತ್ಯವೇ ನಮ್ಮ ತಾಯಿ ತಂದೆ ಅನ್ನುವುದಾಗಿ ಶೀರ್ಷಿಕೆಯನ್ನು ಇಟ್ಕೊಂಡಿದ್ದೇವೆ. ಎಲ್ಲರಿಗೂ ತಿಳಿದಿರುವಂತಹ ಪುಣ್ಯಕೋಟಿಯ ಕಥೆಯಲ್ಲಿ ಆ ಬಹಳ ಸಾತ್ವಿಕವಾದಂತಹ ಗೋವು ಹುಲಿಯ ಎದುರು ತನ್ನನ್ನು ತಿನ್ನ ಬಯಸಲು ನಿಂತಿರುವ ಹುಲಿಯ ಎದುರು ಈ ಮಾತನ್ನ ಹೇಳುತ್ತೆ. ಯಾಕಂದ್ರೆ ಹುಲಿ ಹೇಳುತ್ತೆ, ನೀನು ಹೋಗಿ ತನ್ನ ಕರುವಿಗೆ ಹಾಲು ಕೊಟ್ಟು ಮತ್ತೆ ಬರ್ತಿ ಅಂತ ಹೇಳ್ತಾ ಇದ್ದೀಯಾ, ಏನು ಭರವಸೆ? ನೀನು ಹುಸಿಯನ್ನ ಹೇಳ್ತಿರಬಹುದು, ಸುಳ್ಳು ಹೇಳ್ತಿರಬಹುದು, ನೀನು ಸತ್ಯವನ್ನೇ ಹೇಳ್ತಾ ಇದ್ದೀಯಾ ಅಂತ ನನಗೆ ಹೇಗೆ ಗೊತ್ತು ಅಂತ ಸಂದರ್ಭದಲ್ಲಿ ಪುಣ್ಯಕೋಟಿ ಹೇಳುತ್ತೆ ಆ ಕಥೆಯಲ್ಲಿ. ಕನ್ನಡಿಗರಿಗೆ ಬಹಳ ಪ್ರಿಯವಾದ ಆ ಕಥೆಯ ಜೊತೆ ಗೋವಿನ ಹಾಡು ಅಂತ ಹಾಡು ಕೂಡ ಇದೆ. ಅದರಲ್ಲಿ ಈ ಮಾತು ಬರುತ್ತೆ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯವನ್ನು ಬಿಟ್ಟರೆ ಮೆಚ್ಚನ ಪರಮಾತ್ಮನು. ಆ ಪರಮಾತ್ಮ ನಮ್ಮನ್ನು ಮೆಚ್ತಾನೆಯೇ, ನಮ್ಮ ಮೇಲೆ ಸಿಟ್ಟುಕೊಳ್ತಾನೆ ಅನ್ನುವಂತಹ ಬಹಳ ಚಂದವಾದ ಮಾತು. ಸತ್ಯವನ್ನೇ ಭಗವಂತ ಅಂತ ಕರೆದಂತಹ ಪುಣ್ಯಕೋಟಿಯ ಕಥೆ ಇದು ಅಂತ ಮಾತು ಅಲ್ಲಿ ಬರುತ್ತೆ. ಇವತ್ತು ನಾವು ಆ ಪ್ರಕಾರವಾಗಿ ಸತ್ಯದ ಬಗ್ಗೆ ಒಂದು ಸ್ವಲ್ಪ ಚಿಂತನೆ ಮಾಡ್ಲಿಕ್ಕೆ ಹೊರಟಿದ್ವಿ. ಪೂಜ್ಯ ಸ್ವಾಮಿ ಚಿನ್ಮಯಾನಂದರು ಸತ್ಯ, ಅಹಿಂಸಾ ಮತ್ತು ಬ್ರಹ್ಮಚರ್ಯ ಇವುಗಳನ್ನ ಕಾರ್ಡಿನಲ್ ವ್ಯಾಲ್ಯೂಸ್ ಅಂತ ಕರೆದಿದ್ರು. ಎಷ್ಟೋ ಮಾನವೀಯ ಮೌಲ್ಯಗಳಿವೆ, ಅವೆಲ್ಲವುಗಳಲ್ಲೂ ಕೂಡ ಈ ಸತ್ಯ, ಅಹಿಂಸೆ ಮತ್ತು ಬ್ರಹ್ಮಚರ್ಯಗಳು ಬಹಳ ಮುಖ್ಯವಾದದ್ದು, ಬಹಳ ಮೇಲ್ಮಟ್ಟದವು. ಅವುಗಳ ಬಗ್ಗೆ ಅವರ ಬಹಳ ಪ್ರಾರಂಭಿಕವಾದ ಪುಸ್ತಕವಾದ ಮ್ಯಾನ್ಯುವಲ್ ಆಫ್ ಸೆಲ್ಫ್ ಅನ್ಫೋಲ್ಡ್ಮೆಂಟ್ ಅಥವಾ ಕಿಂಡಲ್ ಲೈಫ್ನಲ್ಲಿ ಚಂದವಾದ ಒಂದು ಲೇಖನವೂ ಇದೆ. ಅದರಲ್ಲಿಯೂ ವಿಶೇಷವಾಗಿ ಸ್ವಾಮಿ ಚಿನ್ಮಯಾನಂದರು ಒಂದು BMI ಚಾರ್ಟ್ ಅನ್ನೋದನ್ನು ಉಪಯೋಗಿಸ್ತಿದ್ರು. ನಮ್ಮೆಲ್ಲರಿಗೂ ಗೊತ್ತಿದೆ, ಶರೀರ, ಮನಸ್ಸು ಮತ್ತೆ ಬುದ್ಧಿ. ನಮ್ಮ ವ್ಯಕ್ತಿತ್ವವು ಶರೀರ, ಮನಸ್ಸು, ಬುದ್ಧಿಗಳಿಂದ ಉಂಟಾಗಿದೆ. ತಾತ್ವಿಕವಾಗಿ ಪರಮಾರ್ಥ ದೃಷ್ಟಿಯಿಂದ ಆ ವೇದಾಂತದ ಹಿನ್ನೆಲೆಯಲ್ಲಿ ನಾವು ಶುದ್ಧ ಚೈತನ್ಯ ಇರಬಹುದು. ಆದರೆ ಸದ್ಯಕ್ಕಂತೂ ನಾವು ಶರೀರ, ಮನಸ್ಸು, ಬುದ್ಧಿಗಳ ಜೊತೆ ಅವುಗಳೇ ನಾವೇ ಅವುಗಳು ಅನ್ನುವ ಹಾಗೆ ವರ್ತಿಸ್ತಾ ಇದ್ದೀವಿ. ಅದರಲ್ಲಿ ಇವತ್ತು ನಾವು ವಿಶೇಷವಾಗಿ ಸತ್ಯವನ್ನ ಪರಿಗಣಿಸಿ ಚಿಂತಿಸುವಾಗ ಸ್ವಾಮಿ ಚಿನ್ಮಯಾನಂದರ ಮಾತು, ಸತ್ಯವು ಬುದ್ಧಿಗೆ ಸೇರಿರುವುದು, ಅಹಿಂಸೆಯು ಮನಸ್ಸಿಗೆ ಸೇರಿರುವುದು ಮತ್ತು ಬ್ರಹ್ಮಚರ್ಯವು ಇಂದ್ರಿಯಗಳ ಮಟ್ಟದಲ್ಲಿ ಇರುವಂತಹದ್ದು. ಬಾಡಿ, ಮೈಂಡ್ ಅಂಡ್ ಇಂಟಲೆಕ್ಟ್ ಆರ್ ಕನೆಕ್ಟೆಡ್ ಟು ಬ್ರಹ್ಮಚರ್ಯ, ಅಹಿಂಸಾ ಅಂಡ್ ಸತ್ಯ ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದು ಬಹಳ ವಿಚಾರ ಪ್ರಚೋದಕವಾದ ವಿಷಯ. ಅದರಿಂದ ಅಹಿಂಸೆ ಮತ್ತು ಬ್ರಹ್ಮಚರ್ಯಗಳ ಬಗ್ಗೆಯೂ ನಾವು ಪ್ರತ್ಯೇಕವಾಗಿ ಚಿಂತನೆ ಮಾಡೋಣವಂತೆ. ಸತ್ಯಕ್ಕೆ ಮತ್ತೆ ಬರುತ್ತಾ, ಸತ್ಯವು ಬುದ್ಧಿಗೆ ಯಾಕೆ ಸಂಬಂಧಪಟ್ಟಿದೆ? ಸತ್ಯ ಬೌದ್ಧಿಕ ಪ್ರಾಮಾಣಿಕತೆಯನ್ನ ಅವಲಂಬಿಸಿರುತ್ತೆ. ಟ್ರುತ್ ಡಿಪೆಂಡ್ಸ್ ಆನ್ ಅಂಡ್ ಇಸ್ ರಿಲೇಟೆಡ್ ಟು ಇಂಟಲೆಕ್ಚುವಲ್ ಆನೆಸ್ಟಿ ಅಂತ ಸ್ವಾಮೀಜಿಯವರು ಹೇಳ್ತಿದ್ರು. ವಾಟ್ ಈಸ್ ಇಂಟಲೆಕ್ಚುವಲ್ ಆನೆಸ್ಟಿ? ಬೌದ್ಧಿಕ ಪ್ರಾಮಾಣಿಕತೆ. ನಮ್ಮ ಬುದ್ಧಿಯಲ್ಲಿ ಯಾವುದು ಸರಿ ಅಂತ ಭಾವನೆ ಇದೆಯೋ ಆ ಪ್ರಕಾರವಾಗಿ ನಮ್ಮ ನಡೆ ಮತ್ತೆ ನುಡಿ ಇದೆಯೋ. ಒಂದು ವೇಳೆ ಯಾವ ರೀತಿ ನಾವು ಇದು ಸರಿ ಅದು ತಪ್ಪು ಅಂತ ಬೇರೆ ಯಾರಾದರೂ ಉಪದೇಶ ಕೇಳಲಿಕ್ಕೆ ಬಂದ್ರೆ ಅವ್ರಿಗೆ ಬುದ್ಧಿ ಹೇಳ್ತೀವೋ, ಆ ಪ್ರಕಾರವಾಗಿ ನಮ್ಮದೇ ವರ್ತನೆ, ನಮ್ಮದೇ ನುಡಿ ಮತ್ತೆ ನಡೆ
ಆ ಮೌಲ್ಯಗಳ ಅನುಸಾರವಾಗಿದೆಯಾ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಅದಕ್ಕೆ ಇಂಟೆಲೆಕ್ಚುವಲ್ ಆನೆಸ್ಟಿ ಅನ್ನೋದು. ಊರಿಗೆಲ್ಲ ಬುದ್ಧಿ ಹೇಳೋದು, ಆದರೆ ಸ್ವತಃ ವರ್ತಿಸುವುದು ಇನ್ನೊಂದು ರೀತಿಯಲ್ಲಿ. ಹಾಗಾಗಿ ಬಿಟ್ರೆ ಅದು ದೊಡ್ಡ ಅಸತ್ಯವೇ. ಅದರಿಂದ ಪೂಜ್ಯ ಸ್ವಾಮೀಜಿಯವರು ಬರೇ ನುಡಿಯಲ್ಲಿ ಇದ್ದದಿದ್ದ ಹಾಗೆ ಹೇಳುವುದಲ್ಲದೆ ಸ್ವಲ್ಪ ವಿಸ್ತೃತ ಅರ್ಥದಲ್ಲಿ ಇಂಟೆಲೆಕ್ಚುವಲ್ ಆನೆಸ್ಟಿ, ಯಾವುದೋ ಒಂದು ನಮ್ಮಿಂದ ತಪ್ಪಾಯಿತು ಅಂದಾಗ ನಾವು ತೆರೆದ ಮನಸ್ಸಿನಿಂದ ನಮ್ಮಿಂದ ತಪ್ಪಾಯಿತು ಅಂತ ಒಪ್ಕೊಳ್ಳೋಕೆ ಸಿದ್ಧರಾಗಿದ್ದೀವೋ, ಮತ್ತು ವಿವಿಧ ಸನ್ನಿವೇಶಗಳಲ್ಲಿ ಈ ಪ್ರಕಾರ ವಿಚಾರ, ನುಡಿ ಮತ್ತು ನಡೆ ಇವುಗಳ ಮಧ್ಯೆ ಇರುವಂತಹ ಭೇದವನ್ನ, ವ್ಯತ್ಯಾಸವನ್ನ, ಇವುಗಳ ಮಧ್ಯೆ ಏನಾದರೂ ಅಂತರವಿದ್ದರೆ ಅದನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಾ ಅನ್ನುವ ಪ್ರಶ್ನೆ ಬರುತ್ತೆ. ಭಗವದ್ಗೀತೆಯಲ್ಲಿ ಹಲವಾರು ಕಡೆಯಲ್ಲಿ ಮೌಲ್ಯಗಳು ಬಂದಿವೆ. ಸತ್ಯ ಮತ್ತು ಅಸತ್ಯ ಇವೆರಡನ್ನೂ ಕೂಡ ಶ್ರೀಕೃಷ್ಣ 16ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾನೆ. ಉದಾಹರಣೆಗೆ, ಮೊದಲು ಯಾವುದನ್ನು ನಾವು ದೈವಿ ಸಂಪತ್ತು ಅಂತ ಕರಿತೀವಿಯೋ 16ನೇ ಅಧ್ಯಾಯ ದೈವಾಸುರ ಸಂಪತ್ ವಿಭಾಗ ಯೋಗ ಅಂತ ಕರೆಯಲ್ಪಡುತ್ತೆ. ದೈವಿ ಸಂಪತ್ನಲ್ಲಿ ಕೊಟ್ಟಿರುವಂತಹ ಒಂದು 26-28 ಮೌಲ್ಯಗಳಿವೆ. ಅವುಗಳಲ್ಲಿ ಸತ್ಯವನ್ನ ಬಹಳ ಮಧ್ಯದ ಸ್ಥಾನದಲ್ಲಿ ಶ್ರೀಕೃಷ್ಣ ಕೊಟ್ಟಿದ್ದಾನೆ. 16ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಅಹಿಂಸಾ ಸತ್ಯ ಮಕ್ರೋಧ ತ್ಯಾಗ ಶಾಂತಿ ಅಪೈಶುನಂ ಅಂತ ಹೇಳುತ್ತಾ ಅಹಿಂಸೆಯನ್ನು ಮತ್ತು ಸತ್ಯವನ್ನು ತಿಳಿಸಿದ್ದಾನೆ. ಅದೇ ಅಧ್ಯಾಯದಲ್ಲಿ ಮತ್ತೆ 7ನೇ ಮತ್ತು 8ನೇ ಶ್ಲೋಕದಲ್ಲಿ ಆಸುರಿ ಸಂಪತ್ತಿರುವಂಥವನ್ನ, ಯಾರ ನಡತೆ ಸರಿಯಿಲ್ಲವೋ, ಯಾರು ಹೆಚ್ಚೆಚ್ಚು ಪಾಪವನ್ನೇ ಅರ್ಜಿಸ್ತಾರೋ, ಯಾರು ತಮ್ಮ ಹಿಂದಿನ ಪುಣ್ಯವನ್ನು ಖರ್ಚು ಮಾಡ್ಕೊಂಡ್ಬಿಡ್ತಾರೋ ಅಂತಹ ಆಸುರಿಯನ್ನಿ, ರಾಕ್ಷಸಿಯನ್ನಿ, ಕೆಟ್ಟ ನಡತೆ, ಕೆಟ್ಟ ಗುಣವುಳ್ಳವರಿದ್ದಾರಲ್ಲ ಅವ್ರ ಬಗ್ಗೆ 7ನೇ ಮತ್ತು 8ನೇ ಶ್ಲೋಕಗಳಲ್ಲಿ ಅಸತ್ಯದ ನಿಂದೆ ಮಾಡುತ್ತಾ ಹೇಳಿದ್ದಾನೆ ಶ್ರೀಕೃಷ್ಣ. ಸತ್ಯಂ ತೇಷು ನ ವಿದ್ಯತೆ ಅಂತ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾಹ ನ ವಿದುಹು ಆಸುರಾಹ ನ ಶೌಚಂ ನಾಪಿ ಚ ಆಚಾರಃ ನ ಸತ್ಯಂ ತೇಷು ವಿದ್ಯತೆ. ಎಷ್ಟೆಷ್ಟು ಮಟ್ಟಿಗೆ ನಾವು ಆಸುರಿ ಸಂಪತ್ತನ್ನು ನಮ್ಮಲ್ಲಿ ಬೆಳೆಸ್ಕೊಳ್ತೀವೋ ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಸತ್ಯ ಅನ್ನೋದು ಹಿಂದಿನ ಸೀಟ್ನಲ್ಲಿ ಕೂತ್ಕೊಂಡ್ಬಿಡುತ್ತೆ. ಇಟ್ ಟೇಕ್ಸ್ ಅ ಬ್ಯಾಕ್ ಸೀಟ್. ಮೆಲ್ಲನೆ ಸತ್ಯ ನಮಗೆ ತಿಳಿದಿರುವಂತೆ ಅಥವಾ ನಮಗೆ ತಿಳಿಯದಿರುವಂತೆ ನಮ್ಮ ಬದುಕಿನಿಂದ ಕಣ್ಮರೆ ಆಗುತ್ತೆ. ಆಸುರಿ ಸಂಪತ್ತಿನ ವರ್ಣನೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ನ ಸತ್ಯಂ ತೇಷು ವಿದ್ಯತೆ. ಸತ್ಯವು ಅವರಲ್ಲಿರುವುದಿಲ್ಲ. ಸತ್ಯವು ಮನೆ ಬಿಟ್ಟು ಹೊರಟೋಗಿರುತ್ತೆ. ಸತ್ಯ ಅವರಿಂದ ದೂರ ಆಗಿಬಿಡುತ್ತೆ ಅಂತ. ಆದ್ರಿಂದ ಸತ್ಯವನ್ನು ನಾವು ಎಷ್ಟರ ಮಟ್ಟಿಗೆ ಇಟ್ಕೊಳ್ತೀವೋ ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ದೈವಿ ಸಂಪತ್ತು ಹೆಚ್ಚಾಗುತ್ತಾ ಹೋಗುತ್ತೆ. ಹಾಗೆಯೇ ಅವರು ಸ್ವತಃ ಸತ್ಯವನ್ನು ಪಾಲಿಸುವುದಿಲ್ಲ, ಮತ್ತು ಈ ಆಸುರಿ ಸಂಪತ್ತಿನವರು ಈ ಜಗತ್ತನ್ನೇ ಅಸತ್ಯ ಅಂತ ಭಾವಿಸ್ತಾರೆ. ನೋಡಿ, ಅವರು ಒಳಗೂ ಅಸತ್ಯವೇ ಇರೋದು. ಆ ಅಸತ್ಯ ಒಳಗೆ ಮನೆ ಮಾಡಿರುವುದರಿಂದ ಅವರಿಗೆ ಜಗತ್ತು ಕೂಡ ಜಗತ್ತು ಸುಳ್ಳು ಜಗತ್ತು, ಈ ಜಗತ್ತಿನಲ್ಲಿರೋದೆಲ್ಲ ತಪ್ಪೆ. ಆ ಭಗವಂತ ಸೃಷ್ಟಿ ಮಾಡಿದ ಜಗತ್ತು ಸರಿ ಇಲ್ಲ, ಜಗತ್ತಲ್ಲಿ ಎಲ್ಲವೂ ಹೆಚ್ಚು ಕಡಿಮೆ ಆಗಿದೆ, ಜಗತ್ತು ದೋಷಪೂರ್ಣವಾದದ್ದು ಅಂತ. ನಿಮ್ಗೆ ಆ ಯುಧಿಷ್ಠಿರನ ಕತೆ ಗೊತ್ತಿರಬೇಕು. ಯುಧಿಷ್ಠಿರನನ್ನ ಯಾರೋ ಒಬ್ರು ಕೇಳಿದಾಗ ಜಗತ್ತಿನಲ್ಲಿ ಜನರೆಲ್ಲ ಹೇಗಿದ್ದಾರೆ ಅಂದಾಗ ಎಲ್ಲರೂ ಒಳ್ಳೆಯವರಾಗಿದ್ದಾರೆ ಅಂತ ಹೇಳಿದ್ದ. ಅದೇ ದುರ್ಯೋಧನನನ್ನು ಕೇಳಿದಾಗ ಈ ಪ್ರಸಿದ್ಧ ನಿದರ್ಶನದಲ್ಲಿ, ಅಯ್ಯೋ ಈ ಕಾಲದಲ್ಲಿ ಜಗತ್ತಿನಲ್ಲಿ ಒಳ್ಳೆಯವರು ಸಿಗೋದೇ ಕಷ್ಟ, ಎಲ್ಲ ನೋಡಿದ್ರು ಕೂಡ ಕಪಟಿಗಳೇ, ಕಳ್ಳರೇ, ಮೋಸಗಾರರೇ, ಸುಳ್ಳುಗಾರರೇ ಇರೋದು ಅಂತೇಳಿ ದುರ್ಯೋಧನ ಹೇಳಿದ. ಒಂದೇ ಜಗತ್ತು, ಆದರೆ ದುರ್ಯೋಧನನ ದೃಷ್ಟಿಯಲ್ಲಿ ಎಲ್ಲರೂ ಕಳ್ಳರು,
ಮತ್ತು ಯುಧಿಷ್ಠಿರ ಧರ್ಮರಾಯನ ಕಣ್ಣಿನಲ್ಲಿ ಎಲ್ಲರೂ ಕೂಡ ಒಳ್ಳೆಯವರು. ಅದನ್ನೇ ಪ್ರತಿಬಿಂಬಿಸುವಂತೆ ಈ 8ನೇ ಶ್ಲೋಕ ಇದೆ. ಅಸತ್ಯಂ ಅಪ್ರತಿಷ್ಠಂ ತೇ ಜಗತ್ ಆಹುಹು ಅನೀಶ್ವರಂ. ಈ ಸುಳ್ಳುಗಾರರು, ಈ ಆಸುರಿ ಸಂಪತ್ನವರು ಜಗತ್ತನ್ನ ಸರಿಯಿಲ್ಲ, ಅಸತ್ಯಂ, ಸರಿಯಾಗಿ ನಿಂತಿಲ್ಲ, ಇದು ತಪ್ಪಾಗಿದೆ, ಇದರ ಸೃಷ್ಟಿಯೇ ಹೆಚ್ಚು ಕಡಿಮೆ ಆಗಿದೆ, ಇದರ ಸಾಫ್ಟ್ವೇರೇ ಸರಿ ಇಲ್ಲ, ಆಪರೇಟಿಂಗ್ ಸಿಸ್ಟಮೇ ಸರಿ ಇಲ್ಲ, ಆದ್ರೆ ನಾವ್ಯಾಕೆ ಸರಿ ಇರಬೇಕು? ಜಗತ್ತು ಸರಿ ಇಲ್ಲದಿರುವಾಗ ಆ ಜಗತ್ತಿನಲ್ಲಿ ನಾವು ಸರಿಯಾಗಿ ವರ್ತಿಸಲಿಕ್ಕೆ ಹೋದ್ರೆ ನಮ್ಗೆ ಸುಮ್ಮನೆ ಪೆಟ್ಟು ಬೀಳುತ್ತೆ ಇತ್ಯಾದಿಯಾಗಿ ಎಲ್ಲ ಕುತರ್ಕವನ್ನ ಅವರು ಉಪಯೋಗಿಸ್ತಾ ಇರ್ತಾರೆ. ಈ ಪ್ರಕಾರವಾಗಿ ಗೀತೆಯಲ್ಲಿ ಸತ್ಯ ಮತ್ತು ಅಸತ್ಯವನ್ನ ಸ್ಪಷ್ಟೋಕ್ತಿಯಲ್ಲಿ 3-4 ಕಡೆ ಹೇಳಿದ್ದಾನೆ. ಆದರೆ ಖಂಡಿತ ಗೀತೆ ಉದ್ದಗಲಕ್ಕೂ ಕೂಡ ನಮಗೆ ಬೋಧಿಸುವುದು ಭಗವದ್ಗೀತೆ ಮತ್ತೇನಲ್ಲ, ಅಸತ್ಯದಿಂದ ಸತ್ಯಕ್ಕೆ ಬಂತು. ಅದರಿಂದ ಬೃಹದಾರಣ್ಯಕದಲ್ಲಿ ಬಹಳ ಪ್ರಸಿದ್ಧವಾದ ಮಂತ್ರ, ನಾವು ಎಲ್ಲರೂ ಆಗಾಗ್ಗೆ ಹಾಡ್ತಾ ಇರ್ತೀವಿ ಇದನ್ನ, ಅಸತೋಮ ಸದ್ಗಮಯ. ಅಸತ್ಯನಿಂದ ಅಂದ್ರೆ ಅಸತ್ಯದಿಂದ ಸತ್ತಿನ ಕಡೆಗೆ ಅಂದ್ರೆ ಸತ್ಯದ ಕಡೆಗೆ ನನ್ನನ್ನು ಕೊಂಡೊಯ್ಯಪ್ಪ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ಅಸತೋಮ ಸದ್ಗಮಯ, ಮತ್ತೆ ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ. ನಿಜವಾಗಿಯೂ ಕೂಡ ಸತ್ಯದ ಬಗ್ಗೆ ನಾವು ಚಿಂತನೆ ಮಾಡಿದ್ರೆ ಎಷ್ಟೊಂದು ನಮ್ಮ ನಡತೆಯ ಮೇಲೆ ಅದರ ಪ್ರಭಾವ ಬರಬಹುದಂದ್ರೆ ಅದು ನಂಬಲಿಕ್ಕಾಗೋದಿಲ್ಲ. ನಾವು ಮಾಡುವ ಎಲ್ಲಾ ತಪ್ಪುಗಳಲ್ಲೂ ಕೂಡ ಮೂಲಭೂತವಾಗಿ ಸತ್ಯದಿಂದ ದೂರವಾದದ್ದೇ ಇರುತ್ತೆ. ಸತ್ಯ ಅನ್ನೋದು ಎಲ್ಲಾ ಮೌಲ್ಯಗಳ ತಾಯಿ ಅಂತ ಹೇಳ್ಬೋದು. ಮದರ್ ಆಫ್ ಆಲ್ ಹ್ಯೂಮನ್ ವ್ಯಾಲ್ಯೂಸ್. ಸತ್ಯ ಈಸ್ ದಿ ಫೌಂಡೇಶನ್ ಆಫ್ ಆಲ್ ಹ್ಯೂಮನ್ ವ್ಯಾಲ್ಯೂಸ್. ಒಮ್ಮೆ ಶ್ರೀರಾಮಕೃಷ್ಣರು ಕಾಳಿ ಮಾತೆ ಎದುರು ಕೂತ್ಕೊಂಡು ಪೂಜೆ ಮಾಡುವಾಗ ಎಲ್ಲರೂ ಇದನ್ನ ನಾನು ಬಿಟ್ಬಿಡ್ತೇನೆ, ಅದನ್ನ ನಾನು ಬಿಟ್ಬಿಡ್ತೀನಿ ಅಂತ ಒಂದು ದೊಡ್ಡ ಪಟ್ಟಿಯನ್ನೇ ಇಟ್ಕೊಂಡು ಎಲ್ಲ ನಾನು ತ್ಯಾಗ ಮಾಡ್ತಾ ಇದ್ದೀನಿ. ಮೊದಲು ಬಹಳ ಸ್ಥೂಲವಾದಂತಹ ಹಣವನ್ನ, ಬಟ್ಟೆಯನ್ನ, ಖ್ಯಾತಿಯನ್ನ, ಕೀರ್ತಿಯನ್ನ, ನನಗೆ ಸಮಾಜದಲ್ಲಿ ಏನು ಒಳ್ಳೆ ಹೆಸರು ಬೇಕಾದಿಲ್ಲ, ಬಿಟ್ಬಿಡ್ತೀನಿ, ಅದು ಬಿಡ್ತೀನಿ, ಕ್ರೋಧವನ್ನು ಬಿಡ್ತೀನಿ, ಆಸೆಯನ್ನು ಬಿಡ್ತೀನಿ, ಶೌಚವನ್ನು ಬಿಟ್ಬಿಡ್ತೀನಿ, ಏನ್ ಸ್ನಾನ ಮಾಡೋದು, ಏನ್ ಬಟ್ಟೆ ಹಾಕೊಳ್ಳೋದು ಇತ್ಯಾದಿಯಾಗಿ ಹಲವಾರು ಮೌಲ್ಯಗಳನ್ನು ಕೂಡ, ಅಮ್ಮ ನನಗೆ ನಿನ್ನ ಭಕ್ತಿ ಒಂದೇ ಬೇಕು, ಈ ಯಾವ ಮೌಲ್ಯಗಳು ನನಗೆ ಬೇಡ, ಕೂಗಾಡ್ತೀನಿ ನಾನು ಒಂದಿನ, ಸೆಟ್ ಮಾಡ್ತೀನಿ 4 ಜನರ ಕಡೆ ಇತ್ಯಾದಿಯಾಗಿ ಹೇಳ್ತಾ ಹೋಗ್ತಾರೆ. ಆಮೇಲೆ ಬಾಯಿ ತಪ್ಪಿ ಅಮ್ಮ ನಿನ್ನ ಭಕ್ತಿಗೋಸ್ಕರ ನಾನು ಸತ್ಯವನ್ನು ಬಿಡ್ತೀನಿ ಅಂತ ಹೇಳ್ತಾರೆ. ಹೇಳಿ ಒಮ್ಮೆಲೆ ಇಲ್ಲ ಕ್ಷಮಿಸ್ಬೇಕಮ್ಮ, ನಾನು ಏನನ್ನಾದ್ರೂ ಬಿಟ್ಟೇನು, ಆದ್ರೆ ಸತ್ಯವನ್ನ ಯಾವ ಒಂದು ಬೆಲೆಗೂ ಕೂಡ, ಹಿಂದಿಯಲ್ಲಿ ಹೇಳ್ತಾರೆ ಕಿಸಿ ಕೀಮತ್ ಪರ್ ಅಂತ, ಯಾವ ಬೆಲೆಗೂ ಕೂಡ, ಯಾರು ಎಷ್ಟು ಕೊಟ್ಟರು ಕೂಡ, ಯಾರು ಏನನ್ನು ನನಗೆ ಕೊಟ್ಟರು ಕೂಡ ಸತ್ಯವನ್ನು ನಾನು ಬಿಡಲಾರೆ ಅಮ್ಮ, ಕ್ಷಮಿಸು, ನಿನ್ನ ಭಕ್ತಿಯನ್ನು ನನಗೆ ಕೊಡು. ಆದ್ರೆ ಸತ್ಯವು ನನ್ನಿಂದ ಹೊರಟು ಹೋದ್ರೆ ನಾನೇ ಇರೋದಿಲ್ಲ, ನನ್ನ ಅಸ್ತಿತ್ವವೇ ಸತ್ಯದಲ್ಲಿರುವಂತಹದ್ದು. ಸತ್ಯ ಇಲ್ಲದಿದ್ರೆ ನಾನು ಹೆಸರಿಗಿದ್ದೇನಷ್ಟೇ. ನಾವು ಸುಳ್ಳು ಹೇಳ್ತಾ ಬದುಕಿದ್ರೆ ಹೆಸರಿಗಿದ್ದೇವೆ, ಹೆಸರಿಗೆ ಓಡಾಡ್ತಾ ಇರ್ತೀವಿ, ಎಲ್ಲರೊಂದಿಗೆ ನಗೆ ಬೀರ್ತಾ ಇರ್ತೀವಿ, ಸಮಾಜದಲ್ಲಿ ಸುಭಗರಾಗಿ ನಮ್ಮನ್ನು ನಾವು ತೋರಿಸ್ಕೊಳ್ತಿರ್ತೀವಿ. ಆದ್ರೆ ಯಾವಾಗ ನಮ್ಮಲ್ಲಿ ಸತ್ಯ ಇಲ್ಲವೋ ಆವಾಗ ನಾವು ಬದುಕಿದರೂ ಕೂಡ ಸತ್ತವರಂತೆ. ಯಾಕಂದ್ರೆ ಅರ್ಧ ನಮ್ಮಲ್ಲಿ ಸಾವು ಉಂಟಾಗಿದೆ, ಸತ್ಯದಲ್ಲೇ ನಾವು ನಿಂತಿರುವ. ಯಾಕೆ ಇಷ್ಟೆಲ್ಲ ಸತ್ಯದ ಬಗ್ಗೆ ನಾವು ಹೇಳ್ತಾ ಇದ್ದೀವಿ? ಏನು ಅದರದ್ದು ಮಹತ್ವ? ಸತ್ಯಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಯಾಕಾದ್ರೂ ಕೊಡಬೇಕು ಅಂತ ಹೇಳಿದ್ರೆ ಇದು ಬಹಳ ಸೂಕ್ಷ್ಮವಾದ ವಿಷಯ. ಒಂದು ಕಡೆ ಹಳ್ಳಿಗಳಿಗೂ ಗೊತ್ತು, ಚಿಕ್ಕ ಮಕ್ಕಳಿಗೂ ಗೊತ್ತು ಸತ್ಯ ಹೇಳಬೇಕು, ಸುಳ್ಳು ಹೇಳಬಾರ್ದು ಅಂತ. ಇನ್ನೊಂದು ಕಡೆ ದೊಡ್ಡ ದೊಡ್ಡ ದಾರ್ಶನಿಕರಿಗೂ ಕೂಡ ಈ ಸತ್ಯದ ರಹಸ್ಯ ಗೊತ್ತಿರುವುದಿಲ್ಲ. ನಮ್ಮ ಸಂಸ್ಕೃತ ಭಾಷೆಯಲ್ಲಂತೂ ಸತ್ ಅಂದ್ರೆ ಸತ್ಯವು, ಆಮೇಲೆ ಸತ್ ಅಂದ್ರೆ ಇರುವಿಕೆ. ಅದರಿಂದ 2ನೇ ಅಧ್ಯಾಯದಲ್ಲಿ ಆ ಶ್ಲೋಕ ಇದೆಯಲ್ಲ, ನಾಸತೋ ವಿದ್ಯತೆ ಭಾವೋ ಆ ಭಾವೋ ವಿದ್ಯತೆ ಸತಃ. ಇರುವಿಕೆ ಎಂದು ಇಲ್ಲದೆ ಇರಲಿಲ್ಲ,
ಮತ್ತು ಅಭಾವ ಅನ್ನುವಂತಹದ್ದು ಎಂದೂ ಕೂಡ ಇದ್ದದ್ದಿಲ್ಲ. ಉಭಯೋರಪಿ ದೃಷ್ಟೋಂತಸ್ತು ಅನಯೋಸ್ತತ್ವದರ್ಶಿ ಅಂತ ಭಗವಂತ 2ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಹೇಳ್ತಾರೆ. ಬಹಳ ಗಂಭೀರವಾದ ಶ್ಲೋಕ. ಅಂದ್ರೆ ಏನು? ಯಾವಾಗ ನಮ್ಮ ನಡೆ, ನಮ್ಮ ನುಡಿ ಮತ್ತೆ ನಮ್ಮ ಒಳಗಿನ ವಿಚಾರ, ಒಳಗಿನ ಮೌಲ್ಯಗಳು ಒಟ್ಟಿಗಿಲ್ವೋ, ಯಾರೋ ಒಬ್ಬನಿಗೆ ಏನೂ ಗೊತ್ತಿಲ್ಲದೆ ಹೋಗಿ ಅವನು ಏನೋ ತಪ್ಪು ಕೆಲಸ ಮಾಡಿದ್ರೆ ಆಗ ಅವನಲ್ಲಿ ಅಂತ ಒಂದು ಹಾನಿ ಆಗೋದಿಲ್ಲ. ಯಾವಾಗ ನಮ್ಮ ವಿಚಾರದಲ್ಲಿ, ನಮ್ಮ ಚಿಂತನೆಯಲ್ಲಿ ನಮಗೆ ಗೊತ್ತಿದೆ ಏನು ಸರಿ ಅಂತ, ಆದರೆ ಯಾವುದೋ ಪ್ರಲೋಭನೆಗೊಳಗಾಗಿ, ಯಾವುದೋ ಒಂದು ಕಾಮಕ್ರೋಧದ ವಶವಾಗಿ, ಯಾವುದೋ ಒಂದು ರೀತಿಯಲ್ಲಿ ಆಸೆ ಆಮಿಷಗಳಿಂದ ನಾವು ನಮ್ಮ ಸಮತೋಲನವನ್ನು ಕಳೆದುಕೊಂಡು ಏನೋ ಮಾಡ್ತೀವಲ್ಲ, ಆಗ ಇನ್ನೊಮ್ಮೆ ಸ್ವಾಮಿ ಚಿನ್ಮಯಾನಂದರನ್ನು ಉದಾಹರಿಸುವುದಾದ್ರೆ ಅವರು ಹೇಳ್ತಿದ್ರು, ಮ್ಯಾನ್ ಈಸ್ ನಾಟ್ ಪನಿಷ್ಡ್ ಫಾರ್ ಹಿಸ್ ಸಿನ್, ಮ್ಯಾನ್ ಈಸ್ ಪನಿಷ್ಡ್ ಬೈ ಹಿಸ್ ಸಿನ್ ಅಂತ. ಬಹಳ ಆಳವಾದ ಅರ್ಥವುಳ್ಳಂತ ಮಾತದು. ನಾವು ಮಾಡಿದ ಪಾಪಗಳಿಗೆ ಸಮಾಜದಿಂದಲೋ, ಕಾನೂನು ವ್ಯವಸ್ಥೆಯಿಂದಲೋ, ಅಥವಾ ಭಗವಂತನ ಮೇಲ್ನಿದ್ದಾನಲ್ಲ ಅವನ ಕಾನೂನು ವ್ಯವಸ್ಥೆಯಲ್ಲೋ ಅವನು ನಿಯಮ ಮಾಡಿಟ್ಟಿದ್ದಾನೆ, ಪುಣ್ಯಕರ್ಮಕ್ಕೆ ಇಂಥ ಫಲ, ಪಾಪಕರ್ಮಕ್ಕೆ ಅಂಥ ಫಲ ಅಂತ. ಆ ಪ್ರಕಾರವಾದ ಭಗವಂತನ ನಿಯಮಗಳ ಪ್ರಕಾರ ನಮಗೆ ಶಿಕ್ಷೆ ಸಿಗುವುದು ಒಂದು ಕಡೆ ಇದೆ. ನಾವು ಮಾಡಿದ ಪಾಪಕ್ಕಾಗಿ ನಮಗೆ ಅಂತ ಒಂದು ಶಿಕ್ಷೆ. ಆದರೆ ಚಿನ್ಮಯಾನಂದರು ಹೇಳುವುದು, ಆ ಪ್ರಕಾರವಾಗಿ ಪನಿಷ್ಮೆಂಟ್ ಫಾರ್ ಯುವರ್ ಸಿನ್ಸ್, ನೀವು ಮಾಡಿದ ತಪ್ಪುಗಳಿಗಾಗಿ ಇಂಥ ಶಿಕ್ಷೆ ಅನ್ನೋದಿದೆಯಲ್ಲ, ಅದು ಇರಲಿ ಒಂದು ಕಡೆ. ಮೋರ್ ದನ್ ದ್ಯಾಟ್, ಅದಕ್ಕಿಂತ ಹೆಚ್ಚಾಗಿ ಮ್ಯಾನ್ ಈಸ್ ಪನಿಷ್ಡ್ ಬೈ ಹಿಸ್ ಸಿನ್ಸ್ ಅಂತ. ಅವರು ಮನುಷ್ಯರು ತಾವು ಮಾಡಿದ ಪಾಪಗಳಿಗೋಸ್ಕರ ಇನ್ನೊಂದು ಯಾವುದೋ ಒಂದು ವ್ಯವಸ್ಥೆಯಿಂದಲ್ಲ, ಪಾಪಗಳಿಂದಲೇ ಅವರಿಗೆ ಶಿಕ್ಷೆ ಸಿಗುತ್ತೆ ಅಂತ. ಅದರ ಅರ್ಥವೇನು? ನಾವು ಸುಳ್ಳು ಹೇಳಿದಾಗ ಆ ಸುಳ್ಳನ್ನುವಂಥದ್ದು 10 ಜನರಿಗೆ ಗೊತ್ತಾಗದೇ ಇರಬಹುದು, 10 ಜನರು ಅದನ್ನು ಗುರುತಿಸಿ ನಮಗೇನೋ ಒಂದು ಶಿಕ್ಷೆ ಕೊಡದೇ ಇರಬಹುದು, ಭಗವಂತನೂ ಕೂಡ ಹೋಗ್ಲಿ ಬಿಡಿ ಅಂತ ಹೇಳಿ ಬಿಡ್ಬೋದು. ಆದರೆ ಯಾವಾಗ ನಾವು ಸುಳ್ಳು ಹೇಳ್ತೀವಲ್ಲ, ಆ ಸುಳ್ಳು ಹೇಳಿದಾಗ ನಮ್ಮ ಒಳಗೇನೆ ಒಂದು ಬಿರುಕು ಉಂಟಾಗುತ್ತೆ. ಒಂದು ಬಿರುಕು, ದರ್ ಈಸ್ ಎ ಫ್ರಾಗ್ಮೆಂಟೇಶನ್. ಒಂದು ಕನ್ನಡಿ ಒಡೆದು ಹೋದ, ಎಲ್ಲಿಯವರೆಗೆ ಕನ್ನಡಿ ಒಡೆದಿಲ್ಲವೋ ಅಲ್ಲಿಯವರೆಗೆ ಅಲ್ಲಿ ಪ್ರತಿಫಲನ, ನಮ್ಮ ಪ್ರತಿಬಿಂಬ ಚೆನ್ನಾಗಿ ತೋರುತ್ತೆ. ಕನ್ನಡಿ ಒಡೆದರೆ, ಕನ್ನಡಿಯಲ್ಲಿ ಬಿರುಕು ಬಂದರೆ ನಾವು ನಮ್ಮನ್ನು ನೋಡ್ಕೊಳ್ಳೋಣ, ನಮ್ಮನ್ನು ನೋಡೋಣ, ನಮ್ಮ ಮುಖ ಹೆಂಗೈತೆ ಅಂತ ನೋಡೋಣ ಅಂತ ಹೋದ್ರೆ ಸರಿ ಬರೋದಿಲ್ಲ. ಇರ್ಲಿ, ಇದೆಲ್ಲ ದೃಷ್ಟಾಂತ ಆಯಿತು. ವಾಸ್ತವವಾಗಿ ಏನಾಗುತ್ತಂದ್ರೆ ನಮ್ಮೊಳಗಿನ ಅಂತಃಶಕ್ತಿಯೇ ಕಡಿಮೆ ಆಗುತ್ತೆ. ಬೇರೆಯವರು ತಿಳ್ಕೊಳ್ಳೋದು ಬಿಡಿ, ಅಥವಾ ತಿಳ್ಕೊಂಡು ನಮ್ಮನ್ನು ನಿಂದಿಸೋದು, ಅವನು ಸುಳ್ಳು ಹೇಳ್ದ ಅವತ್ತು ಅಂತ ನಮಗೆ ಬೈಯೋದೆಲ್ಲ ಬಿಡಿ. ಅದು ಆಗ್ಬಹುದು, ಆಗದೆ ಇರ್ಬೋದು. ಬೇರೆಯವರು ಬೈಯಲಿ, ಬೈಯದಿರಲಿ. ಮೇಲೆ ಚಿತ್ರಗುಪ್ತ ಬೈ ಮಿಸ್ಟೇಕ್ ಅದನ್ನು ನೋಟ್ ಮಾಡಿಲ್ಲ, ನಾವು ಒಂದಿಷ್ಟು ಸುಳ್ಳು ಹೇಳಿದ್ದು, ಸ್ವಲ್ಪ ಎಲ್ಲೋ ನೋಡ್ತಾ ಇದ್ದ. ಚಿತ್ರಗುಪ್ತನು ಇತ್ತೀಚೆಗೆ ವಾಟ್ಸ್ಆ್ಯಪ್ ನೋಡ್ತಿರ್ಬೋದು. ಅವನು ಯಾವುದೋ ವಾಟ್ಸ್ಆ್ಯಪ್ ನೋಡ್ತಾ ಇದ್ದ, ನಾವು ಸುಳ್ಳು ಹೇಳಿದ್ದು ಅವನ ಗಮನಕ್ಕೆ ಬರಲಿಲ್ಲ. ಸಾಧ್ಯ ಇಲ್ಲ, ಆದ್ರೆ ಹಾಸ್ಯಕ್ಕೆ ಹೇಳ್ತಾ ಇದ್ದೇನೆ. ಚಿತ್ರಗುಪ್ತನೂ ಕೂಡ ನಾವು ಹೇಳಿದ ಸುಳ್ಳನ್ನ ಕೂಡಲೇ ದಾಖಲು ಮಾಡಲಿಲ್ಲ. ಆದರೆ ಯಾವ ಕ್ಷಣದಲ್ಲಿ ನಾವು ಸುಳ್ಳನ್ನು ಹೇಳ್ತೀವೋ, ಯಾವ ಕ್ಷಣದಲ್ಲಿ ನಾವು ಯಾವುದೋ ಒಂದು ಅನ್ಯಾಯ ಮಾಡ್ತೀವೋ, ಭೇದ ಮಾಡ್ತೀವೋ, ಯಾವುದೋ ರೀತಿಯಲ್ಲಿ ಯಾರೋ ಒಬ್ಬರಿಗೆ ಕೆಟ್ಟದ್ದನ್ನು ಮಾಡ್ತೀವೋ, 10 ಜನರಿಗೆ ನಾವು ಬುದ್ಧಿ ಹೇಳಿದ್ದು ಉಪಕಾರ ಮಾಡಿ, ಎಲ್ಲರಿಗೂ ಉಪಕಾರ ಮಾಡಿ ಅಂತ ಹೇಳ್ತೀವಿ. ಆದ್ರೆ ನಾವೇ ಯಾರಿಗೋ ಅಪಕಾರ ಮಾಡ್ತೀವಿ, ನಾವೇ ಯಾರಿಗೋ ಅವ್ರಿಗೆ ದಕ್ಕಬೇಕಾದದ್ದನ್ನು ಕೊಡ್ತೀವಿ, ಅವ್ರಿಗೆ ದಕ್ಕಬೇಕಾದದ್ದನ್ನ ನಾವು ಇಟ್ಕೊಂಡ್ಬಿಡ್ತೀವಿ, ನಮ್ಮ ಕಿಸೆಗೆ ಹಾಕೊಂಡ್ಬಿಡ್ತೀವಿ ಅಂತ ಇಟ್ಕೊಳ್ಳಿ. ಇದೆಲ್ಲವೂ ಕೂಡ ಸತ್ಯದ ಉಲ್ಲಂಘನ. ಯಾಕಂದ್ರೆ ಮೊದಲು ನಾನು ಹೇಳಿದೆ, ಸತ್ಯ ಅನ್ನೋದು ಬರೇ ಮಾತಿನಲ್ಲಿ ಸತ್ಯ ಅಂತಲ್ಲ, ಒಂದು ಬೌದ್ಧಿಕವಾದ ಪ್ರಾಮಾಣಿಕತೆ. ಯಾವಾಗ ಆ ಪ್ರಕಾರವಾದ ಬೌದ್ಧಿಕ ಪ್ರಾಮಾಣಿಕತೆಯನ್ನು ನಾವು ಉಲ್ಲಂಘಿಸ್ತೀವೋ ಆಗ ಒಳಗೊಂದು ಬಿರುಕು ಉಂಟಾಗುತ್ತೆ.
ಒಳಗೆ ನಮ್ಮದೇ ಆದ ಅಂತರ್ಧ್ವನಿ, ನಮ್ಮದೇ ಒಳಗಿರುವಂತಹ ಒಂದು ಒಳಧ್ವನಿ, ಇನ್ನರ್ ವಾಯ್ಸ್, ಕಾಲ್ ಇಟ್ ಕಾನ್ಶಿಯನ್ಸ್. ಅದು ಹೇಳುತ್ತೆ, ಎಲ್ಲ ನಿನ್ನ ಸುಳ್ಳು ಹೇಳಿಬಿಟ್ಯಾ, ಯಾರಿಗೂ ಗೊತ್ತಾಗ್ಲಿಲ್ಲ, ನಿನ್ ಬಾ ಬುದ್ಧಿವಂತ ಕಣೋ, ಆದ್ರೆ ಸುಳ್ಳು ಹೇಳಿದ್ದು ನಿನಗ್ ಗೊತ್ತಲ್ಲ, ನಿನ್ನ ಹೃದಯಕ್ಕೆ ಗೊತ್ತಲ್ಲ. ಆದ್ರಿಂದ 10 ಜನ ನಿನ್ನನ್ನು ಸಿಂಹಾಸನದ ಮೇಲೆ ಕೂಡಿಸಬಹುದು, ನೀನು ನಿನ್ನನ್ನು ಸಿಂಹಾಸನದ ಮೇಲೆ ಕೂಡಿಸ್ಕೊಳ್ತೀಯನಪ್ಪ. ಯಾಕಂದ್ರೆ ನಿನ್ಗೆ ಗೊತ್ತಲ್ಲ ನೀನು ಎಷ್ಟು ಪ್ರಾಮಾಣಿಕ, ಎಷ್ಟು ಒಳ್ಳೆಯವನು, ಎಷ್ಟು ಚರಿತ್ರ ಉಳ್ಳವನು, ಎಷ್ಟು ಆಚಾರ ಉಳ್ಳವನು, ಎಷ್ಟು ಶೀಲ ಉಳ್ಳವನು ನೀನು ಅಂತ ನಿನ್ನ ಹೃದಯಕ್ಕೆ ಗೊತ್ತಾನೆ ಅಂತ. ನಮ್ಮದೇ ಆದ ಒಳನುಡಿ ನಮ್ಮನ್ನು ಹೇಗೆ ಮೂದಲಿಸುತ್ತೆ ಅಂತ ಹೇಳಿದ್ರೆ, ನಮ್ಮನ್ನು ಹೇಗೆ ತಿವಿದು ನೋಯಿಸುತ್ತೆ ಅಂತ ಹೇಳಿದ್ರೆ, ಅದರ ಪರಿಣಾಮ ಏನು ಗೊತ್ತೇ? ಆ ಥರ ನಮ್ಮಲ್ಲಿ ಸುಳ್ಳು ಇಲ್ಲದಿದ್ದರೆ ನಾವು ಬಹಳ ಎತ್ತರಕ್ಕೆ ಹೋಗ್ತಿದ್ವಿ. ಆದರೆ ಈ ಥರ ಒಳಗೊಳಗೆ ಆ ಒಂದು ಬೇಗುದಿ ಇರುವುದರಿಂದ 4 ಜನರಿಗೆ ಗೊತ್ತಾಗದೇ ಇರಬಹುದು, ಆದರೆ ನಾವು ಎಷ್ಟೋ ಕುಗ್ಗುತ್ತೀವಿ. ಹಿಗ್ಗುವುದಕ್ಕಿಂತ ಕುಗ್ಗುತ್ತೀವಿ, ಚಿಕ್ಕದಾಗ್ಬಿಡ್ತೀವಿ. ವಿ ಗೆಟ್ constricted. Instead of expanding, we become compressed, small. ಚಿಕ್ಕದಾಗ್ಬಿಡ್ತೀವಿ ನಾವು. ನಿಮ್ಮಲ್ಲಿ, ನಮ್ಮಲ್ಲಿ, ಎಲ್ಲರಲ್ಲೂ ಕೂಡ ವೇದಾಂತದ ಪ್ರಕಾರ ಒಂದು ಅಪಾರವಾದ ಹಿರಿಮೆ ಇದೆ. ನಾವೆಲ್ಲರೂ ಚೈತನ್ಯ ಸ್ವರೂಪರು ವಾಸ್ತವವಾಗಿ. ಆದರೆ ಒಂದು, ಈ ವ್ಯಕ್ತಿತ್ವದ ಜೊತೆ ತಾದಾತ್ಮ್ಯವನ್ನು ಮಾಡಿಕೊಂಡೆವು. ಈ ವ್ಯಕ್ತಿತ್ವ ಶರೀರ ಮನಸ್ಸು ನಾನು ಅಂತ ಭಾವಿಸಿದ್ವಿ. ಇನ್ನೊಂದು ಕಡೆ ಅದು ಪರವಾಗಿಲ್ಲ, ಇನ್ನೊಂದು ಕಡೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ನಾವು ಈ ವ್ಯಕ್ತಿತ್ವವನ್ನ ನಡೆಸುವುದರಲ್ಲಿ, ವ್ಯಕ್ತಿತ್ವವನ್ನ ನಿಭಾಯಿಸುವುದರಲ್ಲಿ, ಈ ವ್ಯಕ್ತಿತ್ವವನ್ನ ಚಲಾಯಿಸುವುದರಲ್ಲಿ ನಮಗೆ ದೇವರು ದೇಹ ಕೊಟ್ಟಿದ್ದಾನೆ. ಆ ದೇಹವನ್ನ ನಾವು ಚೆನ್ನಾಗಿ ನಡೆಸಿಕೊಂಡು ಹೋಗ್ತಿದ್ದೀವಾ? ಮಾತನ್ನು ಕೊಟ್ಟಿದ್ದಾನೆ, ಮಾತನ್ನ ಚೆನ್ನಾಗಿ ಉಪಯೋಗಿಸ್ತಾ ಇದ್ದೀವಾ? ಅದೇ ರೀತಿಯಲ್ಲಿ ಮನಸ್ಸು, ಬುದ್ಧಿ ಇವುಗಳನ್ನೆಲ್ಲ ಭಗವಂತ ಕೊಟ್ಟಿದ್ದಾನೆ. ಅವುಗಳನ್ನು ನಾವು ಚೆನ್ನಾಗಿ ಉಪಯೋಗಿಸ್ತಾ ಇದ್ದೀವಾ? ಹೇಗೆ ನಾವು ನಮ್ಮ ಹಣವನ್ನು ಚೆನ್ನಾಗಿ ಉಪಯೋಗಿಸ್ತಾ ಇದ್ದೀವಾ ಅಥವಾ ವ್ಯರ್ಥ ಮಾಡ್ತಿದ್ದೀವಾ? ನಮ್ಮ ಸಮಯವನ್ನು ಚೆನ್ನಾಗಿ ಉಪಯೋಗಿಸ್ತಿದ್ದೀವಾ ಅಥವಾ ವ್ಯರ್ಥ ಮಾಡ್ತಿದ್ದೀವಾ? ನಮ್ಮ ಮಿತ್ರರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಸತ್ಕಾರವನ್ನ, ಅವರ ಯೋಗ್ಯತೆಗೆ ಅನುಗುಣವಾಗಿ ಸತ್ಕಾರವನ್ನ, ಅವ್ರಿಗೆ ಉಪಕಾರವನ್ನ, ಅವರಿಗೆ ನಮ್ಮಿಂದ ಸಿಗಬೇಕು ಅದನ್ನೆಲ್ಲ ಕೊಡ್ತಾ ಇದ್ದೀವಾ ಅಂತ ಹೇಗೆ ನಾವು ಪ್ರಶ್ನಿಸ್ಕೊಳ್ತೀವೋ, ಹಾಗಾಗಿ ನಮ್ಮನ್ನ ಆ ರೀತಿಯಲ್ಲಿ ಪ್ರಶ್ನಿಸ್ಕೊಳ್ಬೇಕು. ನಮ್ಮದೇ ವ್ಯಕ್ತಿತ್ವವನ್ನ ಚೆನ್ನಾಗಿ ನಡೆಸ್ತಾ ಇದ್ದೀವಿ. ನಡೆಸದಿದ್ರೆ ಹೇಗೆ ಯಾವುದೇ ಉಪಕರಣ, ಒಂದು ಕಾರ್ ಆಗಲಿ, ಮೋಟರ್ ಬೈಕ್ ಆಗಲಿ, ಟೈಪ್ ರೈಟರ್ ಆಗಲಿ, ಒಂದು ಕಂಪ್ಯೂಟರ್ ಆಗಲಿ, ಬೇರೆ ಬೇರೆ ನಮ್ಮಲ್ಲಿರುವಂಥ ಉಪಕರಣಗಳನ್ನೆಲ್ಲ ಒಳ್ಳೆ ರೀತಿ ಮೇಂಟೈನ್ ಮಾಡದಿದ್ರೆ ಹರಹರ ಮಹಾದೇವ ಅಂತ ಒಂದಿನ ಗಳಿಗೆ ಅದರಲ್ಲಿ ಏನೇನೋ ತೊಂದರೆಗಳು ಬರ್ತವೆ. ಹಾಗೆಯೇ ನಮ್ಮ ಶರೀರವನ್ನ ಒಳ್ಳೆ ರೀತಿ ನಡೆಸಬೇಕಿದ್ರೆ, ಇನ್ನೊಂದು ಪ್ರವಚನದಲ್ಲಿ ಇದನ್ನ ವಿಸ್ತಾರವಾಗಿ ಹೇಳಲಿಕ್ಕಿದ್ದೇವೆ, ಬ್ರಹ್ಮಚರ್ಯ ಬೇಕು. ನಮ್ಮ ಮನಸ್ಸು ಭಾವನಾತ್ಮಕವಾದಂತ, ದಿಸ್ ಮೈಂಡ್ ಮೇಡ್ ಆಫ್ ಸೆಂಟಿಮೆಂಟ್ಸ್, ಇಮೋಷನ್ಸ್, ಅದನ್ನ ಒಳ್ಳೆ ರೀತಿ ಇರಬೇಕಾದ್ರೆ ಅಹಿಂಸೆ ಬೇಕು. ಯಾಕಂದ್ರೆ ಮನಸ್ಸಿನಲ್ಲಿ ಹಿಂಸೆಯನ್ನು ತುಂಬಿಸಿದ್ರೆ 10 ಜನರಿಗೆ ನೋವಾಗುವುದು ಗೌಣ, ಇಟ್ ಇಸ್ ಸೆಕೆಂಡರಿ. ಪ್ರೈಮರಿಲಿ when we fill our mind with hatred, we suffer. For a length of time we may not realize it. That's a different way. And ಇವತ್ತಿನ ಟಾಪಿಕ್ಗೆ ಬರುತ್ತಾ, ನಮ್ಮ ಬುದ್ಧಿಯನ್ನ ನಾವು ಪ್ರಬಲವಾಗಿ ಮಾಡಿಕೊಳ್ಳದಿದ್ರೆ, ಬುದ್ಧಿ ದುರ್ಬಲವಾಗಿ ಬಿಟ್ರೆ, ಬುದ್ಧಿ ಕಠೋಪನಿಷತ್ತಿನ ದೃಷ್ಟಾಂತದಲ್ಲಿ ಜೀವನ ಎನ್ನುವ ರಥದ ಸಾರಥಿಯೇ ಬುದ್ಧಿ. ಬುದ್ಧಿಂತು ಸಾರಥಿಂ ವಿದ್ಧಿ ಅಂತ ವಾಕ್ಯವೇ ಇದೆ. ಅದು ಸಾರಥಿಯಂತೆ. ಆದರೆ ಯಾವ ಕುದುರೆಗಳು ಈ ಸಾರಥಿ ಮಾತು ಕೇಳ್ತಾ ಇಲ್ಲ. ಕಡಿವಾಣವು ಕೂಡ ತನ್ಪಾಡಿ ಕಾನು ಓಡ್ತಾ ಇದೆ, ಅಥವಾ ಯಾವ ದಿಕ್ಕಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗ್ತಾ ಇದೆ. ಹೆಸರಿಗೆ ಸಾರಥಿ. ಒಂದು ಕಾರಲ್ಲೊಬ್ಬ ಡ್ರೈವರ್ ಕೂತಿದ್ದಾನೆ, ಆದ್ರೆ ಆ ಕಾರು ಡ್ರೈವರ್ ಆ ಮನುಷ್ಯ ಮಾಡಿದ ಹಾಗೆ ಡ್ರೈವರ್ ಇಷ್ಟದಂತೆ ನಡೀತಾ ಇಲ್ಲ. ಡ್ರೈವರ್ ಹೇಳ್ತಾನೆ, ಸರಿ ಇವತ್ತು ಬೆಂಗಳೂರಿನಿಂದ ಗೋವಾಗೆ ಹೋಗೋಣ ಅಂತ ಹೇಳ್ತಾ ಇದ್ದ.
ಕಾರು ತಗೊಂಡು ಬೆಂಗಳೂರಿಂದ ಮದ್ರಾಸಿಗೆ ತಗೊಂಡು ಏನ್ ಮಾಡ್ತೀರಾ? ಆ ಪ್ರಕಾರವಾಗಿ ಬೌದ್ಧಿಕ ಪ್ರಾಮಾಣಿಕತೆ ಇಲ್ಲದಿದ್ರೆ ಪ್ರಪಂಚಕ್ಕೆಲ್ಲ ಉಪದೇಶ ಮಾಡ್ಲಿಕ್ಕೆ ನಮ್ಮಲ್ಲಿ ಒಳ್ಳೊಳ್ಳೆ ವಿಚಾರಗಳು ಇರ್ತವೆ. ಆದ್ರೆ ನಮ್ಮದೇ ನಡತೆಯಲ್ಲಿ ಆ ನಡತೆಯು ಈ ವಿಚಾರಗಳಿಗೆ ಅನುಗುಣವಾಗಿಲ್ಲ. ಆದ್ದರಿಂದ ಅಲ್ಲಿ ಬೌದ್ಧಿಕವಾದ ಒಂದು ಅಪ್ರಾಮಾಣಿಕತೆ ಬಂದು ಆಗ ಒಬ್ಬ ಜೀವಾತ್ಮ ಹೆಚ್ಚು ಹೆಚ್ಚು ಶಿಥಿಲವಾಗ್ತಾನೆ, ಕ್ಷೀಣವಾಗ್ತಾನೆ. ಆ ಜೀವಾತ್ಮ ತನ್ನ ಅಂತಃಶಕ್ತಿಯನ್ನು, ತನ್ನ ಆತ್ಮಬಲವನ್ನ, ತನ್ನ ಒಳಗಿರುವ ಸತ್ವವನ್ನ ಕಳೆದುಕೊಳ್ತಾ ಹೋಗ್ತಾನೆ. ಆದ್ರಿಂದ ಅದರಷ್ಟು ದೊಡ್ಡ ಗಂಡಾಂತರ, ಅದರಷ್ಟು ದೊಡ್ಡ ಅಪಾಯ, ಅದರಷ್ಟು ದೊಡ್ಡ ಗ್ಲಾನಿ ಹಾನಿ ಎರೆಯಿಲ್ಲ. ಸತ್ಯದಿಂದ ಒಳಶಕ್ತಿ ಬೆಳೆಯುತ್ತೆ, ಅಸತ್ಯದಿಂದ ಒಳಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತೆ. ಆದ್ರಿಂದ ಆ ಧನದಿಂದ ನಾವು ಕಲಿಬೇಕು. ಪುಣ್ಯಕೋಟಿ ಅನ್ನುವಂತಹ ಗೋವಿನ ಮಾತಿನಿಂದ ನಾವು ಕಲಿಬೇಕು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯವ ಬಿಟ್ಟು ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಸತ್ಯವನ್ನು ಭಗವಂತನ ಜೊತೆ ಜೋಡಿಸಿಬಿಟ್ಟು ಆ ಗೋವು. ಅದರಿಂದ ಈ ಸತ್ಯದ ಒಂದಿಷ್ಟು ವಿಮರ್ಶೆ ಮಾಡಿದ್ದೀವಿ. ಓಂ ನಮೋ ಭಗವತೆ ವಾಸುದೇವ.